मड़ीगा दंडोरा मादिगा मिसलाती होराटा समिति द्वारा आज बीदर शहर के पत्रिका भवन में पत्रकारों से बात करते हुए समिति के अध्यक्ष विजय कुमार हप्पलगांव ने पत्रकारों से बात करते हुए समाज के आरक्षण के संबंध में बात की। इस अवसर पर कमलापुर हेगड़े, जयश्री मेत्रे, पीटर चिदगुप्पा, शिवन्ना हप्पलगांव सहित अन्य आदि उपस्थित रहे। कैमरामैन पपुराज का कवरेज। ಕಾಂತರಾಜು ವರದಿ ಬಿಡುಗಡೆ ಮಾಡಿ ಅಂತ ಹೇಳ್ತಾರೆ, ಅದಕ್ಕೆ ನೀವೇನು ಹೇಳ್ತೀರಿ ಸರ್? ನಾವೇನು ಹೇಳ್ತೀವಿ, 1972ದಾಗ ಅವ್ರಿಗೆ ಪರಿಶಿಷ್ಟ ಜಾತಿ ಪಟ್ಟಿದಾಗ ಏನು ಸೇರ್ಪಡೆ ಆಗ್ಯಾರ ಅದೇ ಕಾನೂನು ಬಾಹಿರ. ಬಟ್ ನಾವ್ಯಾರು ಅಸ್ಪೃಶ್ಯರು, ಇವರು ನಮ್ಮವರು, ನಮ್ಮ ಪಟ್ಟಿಯಲ್ಲಿ ಸೇರ್ಸ್ಯಾರ ಸರ್ಕಾರ ಅಂದ್ರೂ ಕೂಡ ನಾವೇನಾದ್ರೂ ಸ್ವೀಕಾರ ಮಾಡಿದ್ದೇವೆ. ಬಟ್ ಅವ್ರಿಗೆ ನಾವು ತಿರಸ್ಕಾರ ಮಾಡಿಲ್ಲ. ಆದರೂ ಕೂಡ ಅವ್ರು ಏನಂದ್ರೆ ಇವತ್ತು ಬಲ್ತೋಗಿದ್ದಾರೆ, ಬಲ್ತು ಬಿಟ್ಟಿದ್ದಾರೆ, ಸವಲತ್ತುಗಳು ತೊಗೊಂಡ್ಬಿಟ್ಟು ಬಲ್ತಿದ್ದಾರೆ. ಆದರೂ ಕೂಡ ಈಗ ಏನಂದ್ರೆ ಅವ್ರಿಗೆ ಗೊತ್ತಾಗಿದೆ ಏನಂತ ಈ ಮೀಸಲಾತಿ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಹೀಗಾಗಿ ಅವ್ರು ಪ್ರಬಲ ರಾಜಕೀಯವಾಗಲಿ ಸರ್ಕಾರಿ ಹುದ್ದೆಗಳಲ್ಲಾಗಲಿ ಈಗ ಪ್ರಬಲವಾಗಿ ಬೆಳೆದಿದ್ದಾರೆ. ಹೀಗಾಗಿ ವಿರೋಧ ಮಾಡ್ತಾ ಇದ್ದಾರೆ. ಅದು ವಿರೋಧ ಮಾಡೋದು ಕೂಡ ತಪ್ಪದ, ಅವ್ರು ಮಾಡಬಾರ್ದು. ಈಗ ಅವ್ರು ಮಹಾರಾಷ್ಟ್ರದೊಳಗೆ ಎಸ್ಟಿದೊಳಗೆ ಅದಾರ ಸರ್. ಈಗ ಇಲ್ಲಿ ಪ್ರಭು ಚವ್ಹಾಣ್ ಅವರು ಕೂಡ SC ಸರ್ಟಿಫಿಕೇಟ್ ಮೇಲೆ ಅವರು ಮಿನಿಸ್ಟರ್ ಆದರು, MLA ಆದರು, ಎಲ್ಲ ಅಧಿಕಾರ ಅನುಭವಿಸಿದ್ರು. ನೀವು ಯಾಕೆ ಅವರಿಗೆ ಅಷ್ಟು ಮಾಡ್ಲಿಕ್ಕೆ ಹೋಗಿಲ್ಲ? ಸ್ವೀಕಾರ ಮಾಡಿದ್ರಿ ಅಂತ ಜಾರಿ ಆಗಬಾರ್ದು ಅಂತ ಅವ್ರದ್ದು ಇದೆ ಇದರಲ್ಲಿ. ಹಾಂ, ನಿಮ್ಮ ಗಡುವು ಈಗ ಜನವರಿ 31. ಈಗ ಯಾವಾಗ ಹೋರಾಟ ಮಾಡ್ತೀರಿ ಮಾಡಲಿಲ್ಲ ಅಂತಂದ್ರೆ? ಸರ್, ನಮ್ಮ ಸಂಘಟನೆ ಏನು ತೀರ್ಮಾನ ಕೈಗೊಳ್ತಾರೆ ರಾಜ್ಯ ನಾಯಕ, ಅದಕ್ಕೆ ನಾವು ಬದ್ಧರಾಗಿ ರಾಜ್ಯದಾಗ ಸರ್ವೋಚ್ಚ ನ್ಯಾಯಾಲಯ ಆಯಾ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿ ಜಾರಿ ಮಾಡಬಹುದು ಅಂತ ಈಗಾಗಲೇ ತನ್ನ ಒಂದು ಹೇಳಿಕೆಯನ್ನು ವ್ಯಕ್ತಪಡಿಸಿದೆ. ಅದನ್ನು ಆಧಾರ ಇಟ್ಟುಕೊಂಡು ಹರಿಯಾಣ ಸರ್ಕಾರ ಈಗಾಗಲೇ ಒಳ ಮೀಸಲಾತಿ ಜಾರಿ ಮಾಡಿದೆ. ಕರ್ನಾಟಕದಲ್ಲಿ ಆಗಬೇಕಿತ್ತು, ಆದರೆ ಕೆಲವು ಕಾರಣಾಂತರಗಳಿಂದ ಮುಂದೂಡಿರ್ತಕ್ಕಂಥ ಸರ್ಕಾರ ಎಷ್ಟೋ ತಿಂಗಳು, ಒಂದು 2-3 ತಿಂಗಳು ಆದ ನಂತರ ನಾಗಮೋಹನ್ ದಾಸ್ ಒಂದು ಕಮಿಟಿಯನ್ನು ರಚನೆ ಮಾಡಿ, ಆ ಕಮಿಟಿ ರಚನೆ ಮಾಡಿದ ಮೇಲೂ ಕೂಡ ಆ ಕಮಿಟಿಗೆ ಯಾವುದೇ ಒಂದು ಸವಲತ್ತು ಕೊಡಲಾರದೆ ಕೆಲವು ತಿಂಗಳು ಮತ್ತೆ ಮುಂದೆ ಹಾಕಿ, ಈಗ ಕಮಿಟಿ ರಚನೆ ಆದಮೇಲೆ ಮತ್ತೆ 30 ತಾರೀಕು ಒಳಗಾಗಿ ಆ ಒಂದು ಕಮಿಟಿ ಫೈನಲ್ ಒಂದು ತಮ್ಮ ಅಂತಿಮ ತೀರ್ಮಾನ ಅಂದರೆ ಅಂತಿಮ ಫೈನಲ್ ಪಟ್ಟಿ ಕೊಡಬೇಕಿತ್ತು. ಕಾಣದೆ ಒಂದು ಕೈಗಳು ಅಲ್ಲಿ ನಾಗಮೋಹನ್ ದಾಸ್ ಆ ಒಂದು ಕಮಿಟಿಗೆ ಲೆಟರ್ ಬರೆದಿ ಹಾಗೂ ಸರ್ಕಾರಕ್ಕೆ ಲೆಟರ್ ಬರೆದಿ ಇದು ಮುಂದೂಡಬೇಕು, 30ನೇ ತಾರೀಕು ಒಳಗಡೆ ಆಗಬಾರ್ದು, ಇದು ಅವೈಜ್ಞಾನಿಕ ಅಂತ ಈಗಾಗಲೇ ಪತ್ರಿಕಾ ಮಾಧ್ಯಮ ಕೂಡ ಹೇಳಿದ್ರು. ನಿನ್ನೆ ಅವರು ಕೂಡ ಪ್ರೆಸ್ ಮೀಟ್ ಮಾಡಿದ್ರು, ಕೆಲವೊಬ್ಬರು ಅವೈಜ್ಞಾನಿಕ ಅಂತ ಹೇಳ್ತಾ ಇದ್ದಾರೆ ಅಂತ ಒಂದು ಕಾರಣದಾಗಿ ಇರ್ತಕ್ಕಂಥ ಕೈಗಳು ಒಳ ಮೀಸಲಾತಿ ಜಾರಿಯಾಗಲಿ ಅವರ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು 100ಕ್ಕೆ 100 ತಪ್ಪು, ಅದು ಖಂಡನೀಯ. ಮಾದಿಗ ದಂಡೋರ ಇದಕ್ಕೆ ಖಂಡಿಸ್ತದೆ. 30 ಒಳಗಡೆ ಒಂದು ವೇಳೆ 31 ಒಳಗಡೆ ಒಂದು ವೇಳೆ ಒಳ ಮೀಸಲಾತಿ ಜಾರಿ ಮಾಡದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಕಮಿಟಿಯವರು ಒಂದು ಹೋರಾಟಕ್ಕೆ ಅಂತಿಮ ತೀರ್ಮಾನ ಕೈಗೊಳ್ತಾರೆ. ಆ ಹೋರಾಟ ನಾವೆಲ್ಲ ಸಜ್ಜರಾಗ್ತೀವಿ ಅಂತ ಹೇಳಿ ಇವತ್ತಿನ ದಿವಸ ಹೇಳಕ್ ಇಷ್ಟಪಡ್ತೀವಿ. ಹಾಗೂ ನಾಗಮೋಹನ್ ದಾಸ್ ಆಯೋಗಕ್ಕೆ ಕಾಲಾವಕಾಶ ವಿಸ್ತರಣೆ ಬೇಡ ಅನ್ನುವಂಥದ್ದೇ ನಮ್ಮ ಒಂದು ಮುಖ್ಯ ಉದ್ದೇಶ. ನ್ಯಾಯ ನಾಗಮೋಹನ್ ದಾಸ್ ಆಯೋಗ ತುರ್ತು ಮಧ್ಯಂತರ ವರದಿ ನೀಡಲಿ ಎಂದು ಈ ಮೂಲಕ ನಮ್ಮ ಎಲ್ಲ ಸಂಘಟನಾಕಾರರು ಒತ್ತಾಯಿಸ್ತೇವೆ. ಒಂದು ವೇಳೆ ಕೂಡಲೇ ಜಾರಿ ಆಗಲಿಲ್ಲ ಅಂದರೆ ರಾಜ್ಯಾದ್ಯಂತ ಹೋರಾಟ ಕೈಗೊಳ್ತೀವಿ. ಮತ್ತು ಈ ಹೋರಾಟ ಸುಮ್ಮನೆ ಅಂತ ಒಂದು ಹೋರಾಟ ಆಗಿರಲ್ಲ, ಹಿಂದೆ ಯಾವತ್ತು ನಡೆದೇ ಇರತಕ್ಕಂಥ ಈ ಒಂದು ಹೋರಾಟ ಈ ಮುಂದೆ ನಡೆಯುತ್ತೆ ಅಂತ ಹೇಳಿ ಇವತ್ತಿನ ದಿವಸ ಘಂಟಾಘೋಷವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. मादिगा दंडोरा मादिगा मिसालाती होराट समिति और से विजय कुमार हप्पलगांव नेतृत्व के जिला अध्यक्ष के नेतृत्व में आज हमारे समाज के मादिगा समाज से पत्रिका भवन में मीटिंग हुआ है। इस मीटिंग का उद्देश्य ये है कि हमारे सब समाज में जो अन्याय हो रहा है मादिगा समाज को, वो समाज को आज सिद्धरामैया होंदे, कांग्रेस सरकार होंदे बहुत अन्याय कर रहा है। क्यों बोले तो हमारे समाज 30 साल से मंदाकृष्ण मादिगा के नेतृत्व में लड़ते आ रहा है समाज के लिए। मीಸಲಾತಿ ऑलरेडी सुप्रीम कोर्ट का आदेश हुआ तो भी उसको भी नागमोहन दास का एक वर्दी के लिए सिद्धरामैया विलंब करे थे 2-3 महीने के लिए। फिर वो नागमदास मोहन का वर्दी आने के बाद भी अभी बोल रहे अगस्त तक करते बोल के बोले तो इसमें एक बड़ा पीछे बड़ा लीडरों का कोई हाथ दिखता हमारे समाज के अन्याय करना बोल के लोग सोच रहे। क्यों बोले तो इतना 30-32 साल से कंटिन्यू लड़ते आ रहे समाज के लिए, फिर भी आज तक हमारे को मीಸಲಾತಿ नहीं मिल रहा। हरियाणा सरकार खाली 2 महीने में उनका सरकार होने के बाद बीजेपी सरकार वाले वहाँ पे हरियाणा में
मौला मीसालाती जारी के करते। इधर इधर करने के लिए इनको तकलीफ हो रहा है। कर्नाटक में सबसे ज़्यादा वोटिंग मादिगा समाज का है, ये मालूम होना चाहिए सरकार को। फिर इतना रहने के बाद इस बार सरकार, कांग्रेस सरकार को पूरा हमारे लोग सपोर्ट कर कांग्रेस सरकार बनाने में बहुत ये करे है। और इतना करने के बाद भी इस सरकार हमारा को मलताई द्रोण कर रहा है। मैं आपके माध्यम से बोलना चाह रहा हूँ कि अगर 31 तारीख यही जो जनवरी ख़त्म होने के बाद जो फरवरी आता है, जब तक उन्होंने नहीं करे तो हम लोग रोड के ऊपर उतर कर हमारे समाज वाले पूरे मिलकर हर जगह, हर जिला में, हर तालुका में, हर गांव में हम स्ट्राइक करते बोल के आपके KP न्यूज़ के माध्यम से बोल रहा हूँ। जयशील मैत्री।